ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನಂತಂದ್ರೆ ಪುಣೆ ಇಂಜೆವಾಡಿಯಲ್ಲಿರ್ತಕ್ಕಂಥ ಉಡುಪಿ ಹೋಟೆಲ್ ಬಗ್ಗೆ. ಇದು ಎಕ್ಸಾಕ್ಟ್ ಆಗಿ ಲಕ್ಷ್ಮೀ ಚೌಕ್ ಹತ್ರ ಇದೆ. ಇದು ಹೊಸದಾಗಿ ಓಪನ್ ಆಗಿದೆ. ನಾನು ಮೊದಲನೇದಾಗಿ ಹೋಟೆಲ್ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗೂ ಸಹಿತ ಇದೆ. ಇಲ್ಲಿ ಹೋಗ್ಬಿಟ್ಟು ನಾನು ಪನ್ನೀರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ಈ ಮಸಾಲೆ ದೋಸೆ ಬಗ್ಗೆ ಸ್ವಲ್ಪ ಇಷ್ಟು ಹೇಳ್ತೀನಿ. ಇದು ಮುಖ್ಯವಾಗಿ ಶುರುವಾಗಿದ್ದು ಯಾವ ತರ ಅಂದ್ರೆ ಕರ್ನಾಟಕದ ತುಳುವ ಮಂಗಳೂರಿನ ಪಾಕ ಪದ್ಧತಿಯಲ್ಲಿ ಹುಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಅದು ಮೂಲತಃ ಹುಟ್ಟಿರೋದು ಉಡುಪಿಯಲ್ಲೇ ಅಂತ ಇದೆ. ಓಕೆ, ಈ ಮಸಾಲೆ ದೋಸೆನ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಮುಖ್ಯವಾಗಿ ಬೇಯಿಸಿದ ಅನ್ನ, ಅವಲಕ್ಕಿ ಮತ್ತು ವಿವಿಧ ದ್ವಿದಳ ಧಾನ್ಯಗಳ ಉದುಗಿಸಿದ ಹಿಟ್ಟಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಮೆಂತ್ಯ ಮತ್ತು ಒಣ ಕೆಂಪು ಮೆಣಸಿನಕಾಯಿ ಅಂತ ರುಚಿಗೆ ವಿವಿಧ ಮಸಾಲೆಗಳನ್ನು ಒಳಗೊಂಡಿರುತ್ತದೆ. ಸಾಂಪ್ರದಾಯಿಕವಾಗಿ ಆಲೂಗಡ್ಡೆ ಕರ್ರಿ, ಚಟ್ನಿಗಳು ಮತ್ತು ಸಾಂಬಾರ್ನೊಂದಿಗೆ ಬಡಿಸಲಾಗುತ್ತದೆ. ಇದು ಸೌತ್ ಇಂಡಿಯಾದಲ್ಲಿ ಸಿಗತಕ್ಕಂಥ ರೆಗ್ಯುಲರ್ ಫುಡ್. ಮಸಾಲೆ ದೋಸೆ ಮುಂಬೈಗೆ ಬಂದಿದ್ದು ಯಾವಾಗ ಅಂತಂದ್ರೆ 1930ರಲ್ಲಿ ಉಡುಪಿ ರೆಸ್ಟೋರೆಂಟ್ಗಳ ಮೂಲಕ. ಈ ಉಡುಪಿ ಹೋಟೆಲ್ ಅಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ದೋಸೆ ಅನ್ನೋದೊಂದೇ ಅಲ್ಲ, ಇಲ್ಲಿ ಕಾಫಿ ಸಹಿತ, ಫಿಲ್ಟರ್ ಕಾಫಿ ಸಹಿತ ಬಹಳ ಚೆನ್ನಾಗಿ ಸಿಗುತ್ತೆ. ಅದು ಸಹಿತ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವ ತರ ಸಿಗುತ್ತೋ ಅದೇ ಟೇಸ್ಟೇ ಇರುತ್ತೆ.